ನಮಸ್ಕಾರ ಸ್ನೇಹಿತರೆ. ತುಂಬಾ ದಿನ ಆದ್ಮೇಲೆ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ಎಲ್ಲರೂ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ, ಅಣ್ಣ ನೀವು ಹೋಮ್ ಗಾರ್ಡ್ ಡ್ಯೂಟಿ ಮಾಡ್ತಿದ್ರಾ, ನಾವು ಹೋಮ್ ಗಾರ್ಡ್ ಸೇರ್ಕೋಬೇಕು ಅಂತಿದ್ವಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ನಾನ್ ಬೇರೆ ಟ್ರೈ ಮಾಡ್ಬೋದಲ್ಲ ಅಂತ ಹೇಳ್ದೆ ಅವ್ರಿಗೆ. ಸೊ ಅವ್ರ ಏನ್ ಹೇಳಿದ್ರು, ಅಣ್ಣ ನಾವು PC, SSC, ಅಗ್ನಿವೀರ್ ಎಲ್ಲ ಟ್ರೈ ಮಾಡಿದ್ವಿ, ಬೇರೆ ಕಡೆ ಎಲ್ಲೂ ಕೆಲಸನೂ ಸಿಗ್ತಿಲ್ಲ. ಮತ್ತೆ ಮನೆ, ಅಣ್ಣ ತಮ್ಮ ತಂಗಿ ತಾಯಿ ತಂದೆ ಕಮಿಟ್ಮೆಂಟ್ ಸಿಕ್ಕಾಪಟ್ಟೆ ಆಗ್ತಿದೆ. ಆ ಕಮಿಟ್ಮೆಂಟ್ಗೋಸ್ಕರ ಆದ್ರೂ ಏನಾದ್ರು ಒಂದು ಕೆಲಸ ಮಾಡ್ಬೇಕಲ್ಲಣ್ಣ. ಸೊ ಹಂಗಾಗಿ ಹೋಮ್ ಗಾರ್ಡ್ಗಾದ್ರೂ ಸೇರ್ಕೋತೀವಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಅಂತ ಸಿಕ್ಕಾಪಟ್ಟೆ ಕಮೆಂಟ್ ನನಗೆ DM ಮಾಡ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ, ಮೆಸೇಜ್ಗಳು ಆಗ್ತಾ ಇದ್ರಿ ವಾಟ್ಸ್ಆಪ್ ಅಲ್ಲಿ ಪರಿಚಯ ಇರೋರು. ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದೀನಿ. ಹೊಸದಾಗಿ ನನ್ನ ಚಾನಲ್ಗೆ ಯಾರ್ಯಾರು ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣಿಸ್ತಾ ಇರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸರಿ ಬನ್ನಿ, ಮೊದಲು ಹೋಮ್ ಗಾರ್ಡ್ ಬಗ್ಗೆ ತಿಳ್ಕೊಂಡ್ಬಿಡೋಣ. ಗೃಹ ರಕ್ಷಕ ದಳ ಅಂದ್ರೆ ಏನು, ಇದು ಎಲ್ಲಿ ಪ್ರಾರಂಭ ಆಯ್ತು, ಯಾಕೆ ಪ್ರಾರಂಭ ಆಯ್ತು, ಯಾವಾಗ ಪ್ರಾರಂಭ ಆಯ್ತು, ಇನ್ನು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ಬಿಡೋಣ. ಮೊದಲು ಇದು ಪ್ರಾರಂಭ ಆಗಿದ್ದು 1946 ಡಿಸೆಂಬರ್ 6ನೇ ತಾರೀಕು. ಅವತ್ತಿನ ಬಾಂಬೆ ಅಂದ್ರೆ ಇವಾಗ ನಾವು ಮುಂಬೈ ಅಂತಿದ್ವಿ, ಅವತ್ತಿನ ಬಾಂಬೆಯಲ್ಲಿ ಒಂದು ಸಂಘಟನೆಯಾಗಿ ಪ್ರಾರಂಭ ಆಯ್ತು. ಅದಾದ್ಮೇಲೆ 1962ರಲ್ಲಿ ಚೀನಾ ಮತ್ತೆ ಭಾರತದ ನಡುವೆ ಗಡಿ ಸಂಘರ್ಷ ಶುರುವಾಗುತ್ತೆ. ಇಡೀ ಭಾರತದ ಇತಿಹಾಸದಲ್ಲೇ ಅದೊಂದು ದೊಡ್ಡ ಗಡಿ ಸಂಘರ್ಷ ಆಗುತ್ತೆ. ಇದು ಅಕ್ಟೋಬರ್ 20, 1962ರಿಂದ ನವೆಂಬರ್ 21, 1962ರವರೆಗೆ ಈ ಯುದ್ಧ ನಡೆಯುತ್ತೆ. ಆವಾಗ ಸ್ವಯಂ ಸೇವಕರಾಗಿ ಮತ್ತೆ ಭಾರತದ ಗಡಿಗಳಲ್ಲಿ ಅಲ್ಲಿರುವಂತಹ ಲೋಕಲ್ ಜನಗಳು ಸೈನಿಕರಿಗೆ ಸಹಾಯ ಮಾಡ್ತಾರೆ. ಎಲ್ಲಾದ್ರೂ ಯಾರು ಚೀನಿ ಸೈನಿಕರು ಒಳಗ್ ಬಾರ್ಡರ್ ದಾಟಿ ಬರಕತ್ತಾರ ಅಂದ್ರೆ ಅದನ್ನ ಸ್ವಯಂ ಸೇವಕರಾಗಿ ಆ ಸಮಯದಲ್ಲಿ ಸೈನಿಕರಿಗೆ ತಿಳಿಸ್ತಾ ಇದ್ರು. ಆದ್ಮೇಲೆ ಈ ಲ್ಯಾಂಡ್ ಸ್ಲೈಡು ಮತ್ತೆ ಅಂದ್ರೆ ಗುಡ್ಡ ಕುಸಿಯುವಂಥದ್ದು, ಹಿಮಪಾರ್ವತ ಕುಸಿಯುವಂಥದ್ದು ಒಂದು ದುರ್ಘಟನೆಗಳು ನಡೆದಾಗ ಗೃಹ ರಕ್ಷಕರು ಪೊಲೀಸರೊಂದಿಗೆ ಅಥವಾ ಸೇನೆಯೊಂದಿಗೆ ಸ್ವಯಂ ಸೇವಕರಾಗಿ ಬಂದು ಅದನ್ನು ಕೈ ಜೋಡಿಸಿ ತಾವು ಒಂದು ಸೇವೆಯನ್ನ ಸಲ್ಲಿಸ್ತಿರ್ತಾರೆ. ನಾವು ಯುದ್ಧದಲ್ಲಿ ಪಾಲ್ಗೊಳ್ತೀವಿ. ಆವಾಗ 1962ರಲ್ಲಿ ಮಹಿಳೆಯರಿಗೆ ಪುರುಷರಿಗೆ ತರಬೇತಿಯನ್ನು ನೀಡ್ತಾರೆ. ಅವರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ತಂದು ನೀಡತಕ್ಕಂಥದ್ದಾಗಿರ್ಬೋದು. ಮಹಿಳೆಯರು ಏನ್ ಕೆಲಸ ಮಾಡ್ತಾರೆ, ಯುದ್ಧದಲ್ಲಿ ಏನು ಗಾಯಗೊಂಡಿರ್ತಾರೆ ಸೈನಿಕರು, ಅವ್ರಿಗೆ ಒಂದು ಊಟ ಉಪಚಾರ, ಅವ್ರಿಗೆ ಆಶ್ರಯ ನೀಡುವಂಥದ್ದು, ಆ ಗಾಯಾಳುಗಳು ಏನಿರ್ತಾರೆ ಅವ್ರಿಗೆ ಔಷಧ ಮತ್ತೆ ಈ ಬ್ಯಾಂಡೇಜ್ಗಳು ಏನಿರ್ತಾವೆ ಅವನ್ನೆಲ್ಲ ಹಾಕೋದು, ಆ ತರ ಒಂದು ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ ಈ ಗಡಿ ಸಂಘರ್ಷ ಮುಗಿದ ಮೇಲೆ ಗೃಹ ರಕ್ಷಕ ದಳ ಅನ್ನುವಂಥದ್ದು ಏನಿದೆ ಇಡೀ ಭಾರತದ ತುಂಬಾ ವ್ಯಾಪಿಸ್ತು. ಕರ್ನಾಟಕದಲ್ಲಿ ಗೃಹ ರಕ್ಷಕ ದಳ ಸಿಬ್ಬಂದಿಗಳ ಕರ್ತವ್ಯ ಏನು, ಅಣ್ಣ ಏನ್ ಡ್ಯೂಟಿ ಮಾಡ್ತಾರಣ್ಣ, ಎಷ್ಟವರಣ್ಣ ನಿಮ್ ಡ್ಯೂಟಿ, ನಿಮ್ ಪೇಮೆಂಟ್ ಏನಣ್ಣ, ಈ ತರದೆಲ್ಲ ಕಮೆಂಟ್ ಮಾಡಿ ಕೇಳ್ತಿದ್ರೆ ಮೊದಲನೇದಾಗಿ ಹೇಳ್ಬಿಡ್ತೀನಿ, ಗೃಹ ರಕ್ಷಕರಿಗೆ ಯಾವುದೇ ರೀತಿಯಾದಂತ ವೇತನ ಇರುವುದಿಲ್ಲ. ಇನ್ನೊಂದ್ಸಲಿ ಕೇಳಿ, ಗೃಹ ರಕ್ಷಕರಿಗೆ ವೇತನ ಇರುವುದಿಲ್ಲ. ಅಣ್ಣ ಮತ್ತೆ ನೀವು 15,000 ಮತ್ತೆ ಸ್ಟೇಷನ್ ಅಲ್ಲಿ 24,000 ಪೇಮೆಂಟ್ ಅಂತಿರಲ್ಲ ಅಣ್ಣ. ಹೌದು, ದಿನಗೂಲಿ ಲೆಕ್ಕಕ್ಕೆ ಭತ್ಯೆಯನ್ನ ನೀಡ್ತಾರೆ. ನಮ್ಮ ಗೃಹ ರಕ್ಷಕರಿಗೆ ದಿನಗೂಲಿ ಲೆಕ್ಕಕ್ಕೆ ಭತ್ಯೆಯನ್ನ ನೀಡ್ತಿದ್ರೆ ಕರ್ನಾಟಕದಲ್ಲಿ ಒಂದು ಕಟ್ಟಡ ಪಹರೆ ಕರ್ತವ್ಯ ಅಂತಿದೆ, ಇನ್ನೊಂದು ಕಾನೂನು ಮತ್ತು ಸುವ್ಯವಸ್ಥಿತೆ ಅಡಿಯಲ್ಲಿ ಕೆಲಸ ಮಾಡ್ಬೇಕಾಗತ್ತ. ಕಟ್ಟಡ ಪಹರೆ ಕರ್ತವ್ಯ ಅಂದ್ರೆ ಏನ್ರಿ, ಈ ಸಾರ್ವಜನಿಕರ ಆಸ್ತಿ ಪಾಸ್ತಿ ಏನಿರುತ್ತೆ ಅದನ್ನ ಕಾಪಾಡೋದು. ಅಂದ್ರೆ ಪ್ರತಿದಿನಕ್ಕೆ 500 ರೂಪಾಯಿ ಭತ್ಯೆಯನ್ನ ಗೌರವ ಧನ ಅಂತ ಕೊಡ್ತಾರೆ ನಮ್ಮ ಗೃಹ ರಕ್ಷಕರಿಗೆ. ಯಾವುದೇ ರೀತಿಯಾದಂತ ವೇತನ ಇರುವುದಿಲ್ಲ. ಸದ್ಯ ಕಾನೂನು ಮತ್ತು ಸುವ್ಯವಸ್ಥೆ ಅಡಿಯಲ್ಲಿ ಏನ್ ಕೆಲಸ ಮಾಡ್ತೀವಲ್ಲ, ಅಂದ್ರೆ ಬಂದೋಬಸ್ತ್ಗಳಿರುತ್ತೆ, ಗಣಪತಿ ಬಂದೋಬಸ್ತು, ಎಲೆಕ್ಷನ್ ಬಂದೋಬಸ್ತು, ಮತ್ತೆ ಯಾವ್ದಾದ್ರು ಗುಂಪು ಗಲಾಟೆಯಲ್ಲಿ ಮುಷ್ಕರದಲ್ಲಿ ಬಂದೋಬಸ್ತ್ ಇರುತ್ತೆ. ಆ ತರದ ಒಂದು ಬಂದೋಬಸ್ತ್ಗಳಲ್ಲಿ ಅದು ಕಾನೂನು ಮತ್ತು ಸುವ್ಯವಸ್ಥೆ ಅಡಿಯಲ್ಲಿ ಬರುತ್ತೆ. ಅಲ್ಲಿ ಪ್ರತಿದಿನಕ್ಕೆ 800 ರೂಪಾಯಿದಂತೆ ನಮಗೆ ಭತ್ಯೆಯನ್ನ ನೀಡಲಾಗುತ್ತೆ. ಸೊ ಅಣ್ಣ ಇದಕ್ಕೆ ಜಾಯ್ನಿಂಗ್ ಹೆಂಗ್ ಹಾಕ್ಬೇಕು, ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು, ಇದ್ರದ್ದು ಪ್ರೊಸೆಸಿಂಗ್ ಹೆಂಗಿರುತ್ತಲ್ಲ, ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತ, ಎಕ್ಸಾಮ್ ಏನು, ಮತ್ತೆ ಫಿಸಿಕಲ್ ಏನು, ಈ ತರದೆಲ್ಲ ಕೇಳಿದ್ರೆ, ಸೊ ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಬಂದು SSLC, ಮಿನಿಮಮ್ SSLC ಆಗಿರ್ಬೇಕು. ಯೂನಿಟ್ ಅಂತ ಇರುತ್ತೆ,
ಘಟಕ. ಇವಾಗ ನಮ್ದು ಕೊಪ್ಪಳ ಯೂನಿಟ್ ಇಂದ ನಾವು ಇವಾಗ 8 ಕಿಲೋಮೀಟರ್ ದೂರದಲ್ಲಿದೆ. ಹಂಗೆ ಆಯಾ ಸುತ್ತಮುತ್ತ ನಿಮ್ಮ ಹತ್ರ ಇರುವಂತ ಯೂನಿಟ್ ಗಳೇನಿರುತ್ತೆ ಆ ಯೂನಿಟ್ ಸೆಂಟರ್ ಇಂದ ನೀವು ಇರುವಂತ ನೇಟಿವ್ ಪ್ಲೇಸ್ 10 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇರಬೇಕು. ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಅವೆಲ್ಲ ವೆರಿಫೈ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫೈ ಆಗುತ್ತೆ. ಅದಾದ್ಮೇಲೆ ನಿಮ್ಮನ್ನ ಫಿಸಿಕಲ್ಗೆ ಮತ್ತೆ ಎಕ್ಸಾಮ್ಗೆ ಕರೀತಾರೆ. 1 ದಿಂದ 2 ಇರುತ್ತೆ. ನಿಮಗೆ ರನ್ನಿಂಗ್ ಇರುತ್ತೆ ಮತ್ತೆ ಹೈಟ್ ವೈಟ್ ಎಲ್ಲ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಒಂದು ನಿಮ್ಗೆ ನಾರ್ಮಲ್ ಒಂದು 20 ಮಾರ್ಕ್ಸ್ ಒಂದು ಎಕ್ಸಾಮ್ ಇರುತ್ತೆ, ಟೆಸ್ಟ್. ಜನರಲ್ ನಾಲೆಡ್ಜ್ ಬೇಕಾಗಿರುವಂತ ಎಕ್ಸಾಮ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡ್ಕೊಬೇಕು. ಅದಾದ್ಮೇಲೆ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಸೆಲೆಕ್ಷನ್ ಲಿಸ್ಟ್ ಬಿಟ್ಟಾದ್ಮೇಲೆ ವೆರಿಫಿಕೇಶನ್ ಕಳಿಸ್ತಾರೆ ಪೊಲೀಸ್ ಸ್ಟೇಷನ್ಗೆ. ನೀವು ಯಾವ ಒಂದು ಸ್ಟೇಷನ್ಗೆ ಒಳಪಡ್ತೀರಿ ಆ ಸ್ಟೇಷನ್ಗೆ ವೆರಿಫಿಕೇಶನ್ ಕಳಿಸ್ತಾರೆ. ನೀವು ಅಲ್ಲಿ ವೆರಿಫಿಕೇಶನ್ ಕ್ಲಿಯರ್ ಮಾಡ್ಕೊಂಡು ಬಂದ್ರೆ ನೀವು ಗೃಹ ರಕ್ಷಕ ದಳಕ್ಕೆ ಆಯ್ಕೆ ಆಗ್ತೀರಿ. ಸಿ ಸರ್ಟಿಫಿಕೇಟ್ ಅನ್ನ ನಿಮ್ಗೆ ಕೊಡ್ತಾರೆ. 20 ದಿನದ್ದು ಒಂದು ಟ್ರೈನಿಂಗ್ ಇರುತ್ತೆ, ಬುನಾದಿ ತರಬೇತಿ ಶಿಬಿರ ಅಂತ ಇರುತ್ತೆ. ಆ ಬುನಾದಿ ತರಬೇತಿಲಿ ಯಾವ ತರ ಕೆಲಸ ಮಾಡಬೇಕು, ನೀವು ಎಲ್ಲಿ ಯಾವ ರೀತಿ ವರ್ತಿಸ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ತರಬೇತಿಯನ್ನ ನೀಡ್ತಾರೆ. ಅದಾದ್ಮೇಲೆ ವಾರದ ಕವಾಯತುಗಳು, ಅದಾದ್ಮೇಲೆ ಕರ್ತವ್ಯಕ್ಕೆ ನೇಮಕ ಮಾಡ್ತಾರೆ. ಇದಿಷ್ಟು ಒಂದು ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ಕೆಲವೊಂದಿಷ್ಟು ಜನ ಬರ್ತಾರೆ, ಅಣ್ಣ ನೀವು ಟ್ರಾಫಿಕ್ ನಲ್ಲಿ ಗಾಡಿ ಹಿಡಿತಿರ್ತೀರಿ. ಕೆಲವೊಂದಿಷ್ಟು ಜನ ನಾವು ಡ್ಯೂಟಿ ಮಾಡ್ಬೇಕಾದ್ರೆ ಬಂದು ಕೇಳಿದಾರೆ, ಗಾಡಿ ಅದಕ್ಕೆ ಇಡ್ತೀರಿ, ನಮ್ದು ಗಾಡಿ ಹಿಡಿಯಕ್ಕೆ ರೂಲ್ಸ್ ಅಲ್ಲಿ ನಿಮ್ದು ಹಂಗ ಹಿಂಗ ಬಾಯಿ ಬಂದಂಗೆಲ್ಲ ಗೃಹರಕ್ಷಕ ದಳದ ಸಿಬ್ಬಂದಿಗಳ ಮೇಲೆ ಬಾಯಿ ಬಂದಂಗೆಲ್ಲ ಮಾತಾಡ್ತಿರ್ತಾರ. ಸೊ ನಾವು ಸಂಚಾರ ಠಾಣೆ ಕರ್ತವ್ಯದಲ್ಲಿ ಇರ್ಬೇಕಾದ್ರೆ ನಾವು ಯಾವುದೇ ಗಾಡಿಗಳನ್ನ ತಪಾಸಣೆ ಮಾಡಂಗಿಲ್ಲ. ಸಂಚಾರ ನಿಯಂತ್ರಣ ಕರ್ತವ್ಯದಲ್ಲಿ ಅಂದ್ರೆ ಟ್ರಾಫಿಕ್ ಡ್ಯೂಟಿಯಲ್ಲಿ ಎಸ್ ಅಂಡ್ ಅಬೋ ಆಫೀಸರ್ಸ್ ಅವರ ಒಂದು ಉಪಸ್ಥಿತಿಯಲ್ಲಿ ಅವರ ಆದೇಶದಂತೆ ನಾವು ಕರ್ತವ್ಯನ ನಿರ್ವಹಿಸಬೇಕಾಗುತ್ತೆ. ನಿಮಗೆ ಬೇಕಾದ್ರೆ ಅದನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಎಸ್ ಅಂಡ್ ಅಬೋ ಆಫೀಸರ್ಸ್ ಅವರ ಆದೇಶದಂತೆ ಅವರ ಒಂದು ಉಪಸ್ಥಿತಿಯಲ್ಲಿ ಅವರ ಒಂದು ಆದೇಶದಂತೆ ಕರ್ತವ್ಯ ನಿರ್ವಹಿಸುವುದು ಗೃಹ ರಕ್ಷಕರ ಕರ್ತವ್ಯ. ಅಂದ್ರೆ ಅವ್ರನ್ನ ಗಾಡಿ ನಿಲ್ಸೋಕೆ ಮತ್ತು ಅಲ್ಲಿ ಗಾಡಿಲಿ ಇರ್ತವಂತವ್ರನ್ನ ಅಧಿಕಾರಿಗಳ ಹತ್ರ ಕರ್ಕೊಂಡ್ಬರ ಅಷ್ಟೇ ಕೆಲಸ. ನಾವು ಇದಿಷ್ಟು ನಮ್ಮ ಗೃಹ ರಕ್ಷಕ ದಳದ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೊಂಡಿದೀನಿ. ಕರ್ತವ್ಯ ಏನಂತ ಹೇಳಿದೀನಿ. ಇನ್ನು ಏನಾದ್ರೂ ಇದ್ರೆ ಡೌಟ್ಸ್ ಏನಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ. ಏನಾದ್ರೂ ತಿಳಿಸ್ಬೇಕಂದ್ರೆ ನನಗೆ ಗೊತ್ತಿದ್ದಷ್ಟು ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.